2026ರ T20 ವಿಶ್ವಕಪ್ನಲ್ಲಿ ಭಾರತದ ಮೇಲಿನ ಪಂದ್ಯವನ್ನ ಬಹಿಷ್ಕರಿಸೋದಾಗಿ ಬೆದರಿಕೆ ಹಾಕಿದ್ದ ಪಾಕಿಸ್ತಾನ ಈಗ ಉಲ್ಟಾ ಹೊಡೆದಿದೆ. ಇನ್ನು ಭಾರತದ ವಿರುದ್ಧ ಕಣಕ್ಕಿಳಿಯಲು ಒಪ್ಪಿಗೆ ಸೂಚಿಸುವ ಮುನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮುಂದೆ ದೊಡ್ಡ ಪಟ್ಟಿಯನ್ನೇ ಇಟ್ಟಿತ್ತು ಪಾಕ್. ಹಲವು ದಿನಗಳ ಬಹಿಷ್ಕಾರದ ನಾಟಕಕ್ಕೆ ತೆರೆ ಎಳೆದಿರುವ ಪಾಕಿಸ್ತಾನ ಸರ್ಕಾರ ಕೊಲಂಬೋದಲ್ಲಿ ಭಾರತ ವಿರುದ್ಧ ಪಂದ್ಯ ಆಡುವಂತೆ ತನ್ನ ಕ್ರಿಕೆಟ್ ಮಂಡಳಿಗೆ ಸೂಚಿಸಿದೆ. ಸುಮಾರು 4,000 ಕೋಟಿ ರೂಪಾಯಿ ಮೌಲ್ಯದ ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲೇಬೇಕೆಂಬ ಒತ್ತಡದ ನಡುವೆ ಪಿಸಿಬಿ, ಬಿಸಿಬಿ ಮತ್ತು ಐಸಿಸಿ ನಡುವೆ ಮಹತ್ವದ ಸಭೆ ನಡೆದಿದೆ. ಜೈಶಾ ನೇತೃತ್ವದ ಐಸಿಸಿ ಮುಂದೆ ಪಾಕಿಸ್ತಾನ ಮಂಡಳಿ 5 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿತ್ತು. ಅದರಲ್ಲಿ ಬಹುತೇಕ ಬೇಡಿಕೆಗಳನ್ನ ಐಸಿಸಿ ತಿರಸ್ಕರಿಸಿದೆ. ಪಿಸಿಬಿಯ ಮೊದಲ ಬೇಡಿಕೆನೇ ಬಾಂಗ್ಲಾದೇಶಕ್ಕೆ ದಂಡ ಹಾಕಬಾರದು ಅನ್ನೋದಾಗಿತ್ತು. T20 ವಿಶ್ವಕಪ್ನಲ್ಲಿ ಭಾಗವಹಿಸದಿದ್ರೂ ಬಾಂಗ್ಲಾದೇಶಕ್ಕೆ ಐಸಿಸಿ ಆದಾಯದ ಪಾಲು ನೀಡಬೇಕು ಮತ್ತು ಯಾವುದೇ ಆರ್ಥಿಕ ದಂಡ ವಿಧಿಸಬಾರದು ಎಂದು ಪಟ್ಟು ಹಿಡಿದಿತ್ತು. ಇದಕ್ಕೆ ಐಸಿಸಿ ಉತ್ತರವಾಗಿ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಗೆ ದಂಡ ವಿಧಿಸದಿರುವುದು ಈಗಾಗಲೇ ನಾವು ತೆಗೆದುಕೊಂಡಿರುವ ನಿರ್ಧಾರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಬಾಂಗ್ಲಾದೇಶಕ್ಕೆ ಬದಲಿ ಟೂರ್ನಿ ಬೇಕು ಅಂತ ಎರಡನೇ ಬೇಡಿಕೆ ಇಟ್ಟಿದ್ದು ಪಾಕ್. ವಿಶ್ವಕಪ್ ಕಳೆದುಕೊಂಡ ಬಾಂಗ್ಲಾದೇಶಕ್ಕೆ ಮುಂದಿನ ಆವೃತ್ತಿಯಲ್ಲಿ ಹೆಚ್ಚುವರಿ ಐಸಿಸಿ ಟೂರ್ನಿಯನ್ನ ಆಯೋಜಿಸಲು ಅವಕಾಶ ನೀಡಬೇಕೆಂದು ಪಾಕಿಸ್ತಾನ ಕೇಳಿತ್ತು. ಇದಕ್ಕೆ ಐಸಿಸಿ ಉತ್ತರವಾಗಿ ಮುಂದಿನ ಆವೃತ್ತಿಯಲ್ಲಿ ಅಂಡರ್-19 ವಿಶ್ವಕಪ್ ಆಯೋಜನೆಗೆ ಅವಕಾಶ ನೀಡುವ ಬಗ್ಗೆ ಪರಿಗಣಿಸಲಾಗುವುದು ಎಂದು ತಿಳಿಸಿದೆ. ಇನ್ನು ಮುಂದಿನ ಬೇಡಿಕೆಯಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ದ್ವಿಪಕ್ಷೀಯ ಸರಣಿ ಆಯೋಜಿಸಲು ಐಸಿಸಿ ಮಧ್ಯಸ್ಥಿಕೆ ವಹಿಸಬೇಕೆಂದು ಪಿಸಿಬಿ ಒತ್ತಾಯಿಸಿತ್ತು. ಈ ಬೇಡಿಕೆಯನ್ನ ಐಸಿಸಿ ತಿರಸ್ಕರಿಸಿದೆ. ದ್ವಿಪಕ್ಷೀಯ ಸರಣಿಗಳು ಐಸಿಸಿ ವ್ಯಾಪ್ತಿಗೆ ಬರೋದಿಲ್ಲ ಮತ್ತು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಡಿಯಲ್ಲೂ ಇದಕ್ಕೆ ಬಲವಂತ ಮಾಡುವಂತಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಇನ್ನು 4ನೇ ಬೇಡಿಕೆಯಾಗಿ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ನಡುವೆ ತ್ರಿಕೋನ ಸರಣಿಯನ್ನ ಆಯೋಜಿಸಬೇಕೆಂಬ ಪ್ರಸ್ತಾಪವನ್ನು ಇಟ್ಟಿತ್ತು. ಇದು ಕೂಡ ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಎಂದು ಹೇಳುವ ಮೂಲಕ ಐಸಿಸಿ ಈ ಪ್ರಸ್ತಾಪವನ್ನ ತಿರಸ್ಕರಿಸಿದೆ. ಹಾಗೆ ತನ್ನ ಇನ್ನೊಂದು ಬೇಡಿಕೆ ಎಂಬಂತೆ 2026ರಲ್ಲಿ ಭಾರತ ತಂಡವು ಬಾಂಗ್ಲಾದೇಶ ಪ್ರವಾಸ ಕೈಗೊಳ್ಳುವಂತೆ ಐಸಿಸಿ ನೋಡಿಕೊಳ್ಬೇಕು ಎಂದು ಪಿಸಿಬಿ ಕೇಳಿಕೊಂಡಿತ್ತು. ಇದಕ್ಕೆ ಐಸಿಸಿ ಪ್ರವಾಸಗಳು ಎರಡೂ ದೇಶಗಳ ಮಂಡಳಿಗೆ ಬಿಟ್ಟ ವಿಚಾರವಾಗಿದ್ದು ಇದರಲ್ಲಿ ನಾವು ಮಧ್ಯ ಪ್ರವೇಶಿಸೋದಿಲ್ಲ ಎಂದು ಖಡಕ್ ಆಗಿ ಹೇಳಿದೆ. ಕೊನೆಗೂ ಪಾಕಿಸ್ತಾನ ತನ್ನ ನೌಟಂಗಿ ನಾಟಕವನ್ನ ಬದಿಗಿಟ್ಟು ತೆಪ್ಪಗಾಗಿದೆ. T20 ವಿಶ್ವಕಪ್ನಲ್ಲಿ ಭಾರತದ ಎದುರು ನಡೆಯಲಿರುವ ಪಂದ್ಯವನ್ನ ಆಡಲು ಪಾಕಿಸ್ತಾನ ಸರ್ಕಾರ ತನ್ನ ಕ್ರಿಕೆಟ್ ತಂಡಕ್ಕೆ ಅನುಮತಿ ನೀಡಿದೆ. ಆ ಮೂಲಕ ನಿಗದಿಯಾದಂತೆ ಫೆಬ್ರವರಿ 15ರಂದು ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಸೋಮವಾರ ತಡರಾತ್ರಿ ಹೊರಡಿಸಿದ ಅಧಿಸೂಚನೆಯಲ್ಲಿ ಫೆಬ್ರವರಿ 15ರಂದು ಭಾರತದ ವಿರುದ್ಧ ಕಣಕ್ಕಿಳಿಯಲು ಅಲ್ಲಿನ ಸರ್ಕಾರ ತನ್ನ ತಂಡಕ್ಕೆ ಹಸಿರು ನಿಶಾನೆ ತೋರಿದೆ. ಸರ್ಕಾರದ ಈ ನಿರ್ಧಾರದೊಂದಿಗೆ ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ನಿಗದಿಯಾಗಿದ್ದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವು ಯಾವುದೇ ಅಡೆತಡೆಯಿಲ್ಲದೆ ನಡೆಯುವುದು ಖಚಿತವಾಗಿದೆ.